ಹಾಯ್, ಜಿಯೋಗ್ರಫಿ ರಿಲೇಟೆಡ್ಗೆ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಈ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತೇಳಿ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಕ್ವಶನ್ಸ್ ಗಳನ್ನ ನೋಡ್ತಾ ಇರ್ಬೋದು. ಈ ಕೆಳಗಿನ ಭಾರತ ಪ್ರಮುಖ ನದಿಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗದ ನದಿ ಯಾವುದು ಅಂತೇಳಿ ಇಲ್ಲಿ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಒಂದು ಕಾವೇರಿ, ಕೃಷ್ಣ, ಮಹಾನದಿ, ಗೋದಾವರಿ ಅಂತೇಳಿ ಇಲ್ಲಿ ಆಪ್ಷನ್ಸ್ ಗಳು ಇದಾವೆ. ಹಾಗಾದ್ರೆ ಇದ್ರ ಒಳಗಡೆ ನಾವು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗದ ನದಿ ಯಾವುದು ಅಂತೇಳಿ ನಮ್ಗೆ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಹಾಗಾದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗದು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಅಂತೇಳಿ ನಾವು ಭಾರತದ ಭೂಗೋಳ ಓದುವ ಹೊತ್ನ್ಯಾಗ ನಾವು ನೋಡಿರ್ತಿರ್ತೀವಿ. ಪಶ್ಚಿಮ ಘಟ್ಟಗಳಲ್ಲಿ ಆಲ್ಮೋಸ್ಟ್ ಎಷ್ಟೋ ನದಿಗಳು ಏನಾಗ್ತವಪ್ಪ ಅಂದ್ರೆ ಹುಟ್ಟುತ್ತವೆ. ಇದರಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗದೇ ಇರುವಂತ ನದಿ ಅಂದ್ರಾಗ ಸೂಕ್ಷ್ಮವಾಗಿ ನಿಮ್ಗೆ ಏನಾದ್ರು ಒಂದು ಕ್ವಶನ್ಸ್ ನೆನಪಿತ್ತಪ್ಪ ಅಂದ್ರೆ ಇದನ್ನ ತೆಗೆದಿರ್ಬೋದು. ಯಾವ ಉತ್ತರಪ್ಪ ಅಂದ್ರೆ ಮಹಾನದಿಯನ್ನ ಆನ್ಸರ್ನ ತೆಗೆದಿರ್ಬೇಕು. ಯಾಕಪ್ಪ ಅಂದ್ರ ಮಹಾನದಿಯನ್ನ ಒಡಿಸ್ಸಾದ ಕಣ್ಣೀರ್ ನದಿ ಅಂತೇಳಿ ನೀವು ಎಲ್ಲೋ ಒಂದೊಂದ್ ಕಡೆ ಓದಿರ್ತಿರ್ತೀರಿ. ಫಸ್ಟ್ ಟೈಮ್ ಓದೋರಿಗೆ ಗೊತ್ತಿರಂಗಿಲ್ಲ. ಸಾಕಷ್ಟು ಬಾರಿ ಏನಾದ್ರೂ ಪ್ರಶ್ನೆ ಪತ್ರಿಕೆ ಬಿಡಿಸ್ದವರಿದ್ರಪ್ಪ ಅಂದ್ರೆ ಮಹಾನದಿಯನ್ನ ಒಡಿಸ್ಸಾದ ಕಣ್ಣೀರ್ ನದಿ ಅಂತೀವಿ. ಒಡಿಸ್ಸಾ ನಮ್ಮ ಪಶ್ಚಿಮ ರಾಜ್ಯಗಳಿಗೆ ಇಲ್ಲೇ ಇಲ್ಲ, ಅದು ಪೂರ್ವ ರಾಜ್ಯದ ಕಡೆ ಕಂಡು ಬರ್ತದೆ. ಹೀಗಾಗಿ ನಾವು ಇದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ತೆಗೆದೋಗಿರ್ಬೋದು. ಇನ್ನು ಕಾವೇರಿ ನದಿಯನ್ನು ತೆಗಿಯಾಕ ಬರಲ್ಲ. ಯಾಕಪ್ಪ ಅಂದ್ರ ಇದು ಪಶ್ಚಿಮ ಘಟ್ಟದ ತಲಕಾವೇರಿ ಅಂದ್ರೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತದೆ. ಹೀಗಾಗಿ ಆಪ್ಷನ್ಸ್ ಅಂತ ತೆಗಿಯಾಕ ಬರಲ್ಲ. ಇನ್ನ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತದೆ. ಇದು ಕೂಡ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವುದರಿಂದ ಇದನ್ನು ಕೂಡ ತೆಗಿಯಾಕ ಬರಲ್ಲ. ಇನ್ನು ಗೋದಾವರಿ, ಇದು ಕೂಡ ಮಹಾರಾಷ್ಟ್ರ ಜಿಲ್ಲೆ, ನಾಸಿಕ್ ಜಿಲ್ಲೆ ಅಂತ ಹೇಳಿ ಕರಿತೀವಿ. ಅಲ್ಲಿ ಏನಪ್ಪಾ ಅಂದ್ರೆ ತ್ರಯಂಬಕೇಶ್ವರ ಅಂತ ಹೇಳಿ ಒಂದು ಸ್ಥಳ, ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಗೋದಾವರಿ ಹುಟ್ಟುತ್ತದೆ. ಇದನ್ನು ಕೂಡ ತೆಗಿಯಾಕ ಬರಲ್ಲ. ಹಾಗಾದ್ರೆ ಇನ್ನು ಮಹಾನದಿ ಏನಪ್ಪ ಅಂದ್ರೆ ಛತ್ತೀಸ್ಗಢ ರಾಜ್ಯದಲ್ಲಿ ಏನಾಗ್ತದಪ್ಪ ಅಂದ್ರೆ ಶಿವಾಹ ಅಂತೇಳಿ ಒಂದು ಏನೋ ಸ್ಥಳ, ಆ ಸ್ಥಳದಲ್ಲಿ ಏನಾಗ್ತದಪ್ಪ ಅಂದ್ರ ಇದು ಏನಾಗ್ತದಪ್ಪ ಅಂದ್ರ ಜನಿಸ್ತದೆ. ಸುಮಾರು ಸಾಕಷ್ಟು 580ಕ್ಕಿಂತ ಅಧಿಕ ಏನಾಗ್ತದಪ್ಪ ಅಂದ್ರೆ ಇದು ಉದ್ದವಾಗಿ ಹರಿತದ. ಈ ಮಹಾನದಿಗೆ ಅಡ್ಡಲಾಗಿ ಭಾರತ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಅಂತ ಕರಿತೀವಿ, ಹಿರಾಕುಡ್ ಅಣೆಕಟ್ಟನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಕಟ್ಟಲಾಗಿದ್ದಾರೆ. ಹೌದಾ, ಈ ತರ ಪ್ರಶ್ನೆಗಳು ಏನಾಗ್ತದಪ್ಪ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಬರ್ತವೆ. ಮಹಾನದಿಯನ್ನ ನಾವು ಒಡಿಸ್ಸಾದ ಕಣ್ಣೀರ್ ನದಿ ಅಂತ ಕೂಡ ಕರಿತೀವಿ. ಎಕ್ಸಾಮ್ಸ್ ನಲ್ಲಿ ಒಂದು ಪ್ರಶ್ನೆಗೆ ಸಾಕಷ್ಟು ಏನಾಗ್ತವಪ್ಪ ಅಂದ್ರೆ ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಕೇಳ್ತಿರ್ತಾನೆ. ಆ ತರವಾಗಿ ಒಂದೇ ಪ್ರಶ್ನೆ ಇಟ್ಕೊಂಡು ಈ ತರ ಸುಮ್ಮನೆ ಎಲ್ಲ ಒಂದಿಷ್ಟು ಆಂಗಲ್ ನಲ್ಲಿ ಆನ್ಸರ್ಸ್ ಗಳು ಮಾಡಕ್ಕೆ ಟ್ರೈ ಮಾಡಕ್ಕೆ ಈ ತರ ನಾವು ನಮ್ಮ ಟೀಚರ್ಸ್ ಗಳಿಗೆ ಸಪೋರ್ಟ್ ಇರಲಿ. ಸಾಕಷ್ಟು ಏನಾಗ್ತವಪ್ಪ ಅಂದ್ರೆ ಕ್ಲಾಸಸ್ ಗಳನ್ನ ನಮ್ಮ ಪೇಜಸ್ ಗಳ ಮೂಲಕ ಮಾಡಿದ್ದೀನಿ. ಎಲ್ಲವೂ ನೋಡ್ಕೊಡ್ರಿ, ಪೇಜ್ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದ.